ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸರಿತಾ. ವೆಲ್ಕಮ್ ಟು ಮೈ ಚಾನಲ್ ಕಿಯನ ಟೈಮ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ? ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಚೆನ್ನಾಗಿರಬೇಕು ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀರಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಇವತ್ತಿನ ವಿಡಿಯೋ ಬಂದು ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ. ಬೀಟ್ರೋಟ್ ಪಲ್ಯಕ್ಕೆ ಏನೇನು ಬೇಕು ಅನ್ನೋದು ತೋರಿಸ್ತಾ ಬಂದು ಇಲ್ಲಿ ಬಂದು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಣಮೆಣ್ಸಿನ್ಕಾಯಿ ಸ್ವಲ್ಪ, ಕಡಲೆಬೇಳೆ ಸ್ವಲ್ಪ, ಈರುಳ್ಳಿ ಸಣ್ಣ ಸಣ್ಣಗೆ ಕಚ್ಕೊಂಡಿರೋ ಈರುಳ್ಳಿ, ಉದ್ದುದ್ದು ಹಚ್ಕೊಬೇಡ್ರಿ ಪಲ್ಯಕ್ಕೆ, ಸ್ವಲ್ಪ ಸಣ್ಣ ಸಣ್ಣಗೆ ಹಚ್ಕೊಳ್ಳಿ. ಇಲ್ಲಿ ಬೇಕಂದರೆ ನಾವು ಒಣಮೆಣ್ಸಿನ್ಕಾಯಿ ಹಾಕಿದ್ರೆಲ್ಲ ಸ್ಕಿಪ್ ಮಾಡ್ಕೊಬೋದು. ಬೇಕಾದರೆ ಅದರ ಜಾಗದಲ್ಲಿ ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೋದು, ಚಿಲ್ಲಿ ಪೌಡರ್ ಹಾಕ್ಕೊಬೋದು. ಚೆನ್ನಾಗಿರಲ್ಲ ಟೇಸ್ಟ್ ಅಷ್ಟೊಂದು. ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟು ಸಾಲ್ಟು. ನೋಡಿ, ಇಲ್ಲಿ ಬೀಟ್ರೋಟ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ, ಅಷ್ಟು ದೊಡ್ಡ ದೊಡ್ಡದಾಗಿದೆ, ಚಿಕ್ಕವು ಇದೆ, ದೊಡ್ಡವು ಇದೆ. ನೀವು ಎಷ್ಟೇ ತೊಗೊಳ್ಳಿ ಅದನ್ನು ತುರ್ದ್ಕೊಂಡು ಮಾಡ್ಕೊಂಡ್ರೆ ಅದು ನೀರಿನಂಶ ಎಲ್ಲನೂ ಹಂಗೆ ಇರುತ್ತೆ. ಪೀಸ್ ಕಟ್ ಮಾಡ್ಕೊಂಡು ಮಾಡಿದ್ರೆ ಚೆನ್ನಾಗಿರಲ್ಲ ಟೇಸ್ಟು. ಈ ಥರ ತುರ್ದ್ಕೊಂಡು ಮಾಡಿದ್ರೆ ನಮಗೆ ಗ್ರೇವಿ ಥರನೇ ಇರುತ್ತೆ. ಚಪಾತಿಗೆ, ರೈಸ್ಗೆ ಎಲ್ಲ ಚೆನ್ನಾಗಿರುತ್ತೆ. ನೀವು ಮಾಡಬೇಕು ಅಂದರೆ ಕಟ್ ಮಾಡಿಕೊಂಡು ನೀವು ಮಾಡೋಕ್ಕೆ ಹೋಗಬೇಡ್ರಿ. ಈ ಥರ ತುರ್ದ್ಕೊಂಡೇ ಮಾಡಿ, ಆವಾಗೇ ಚೆನ್ನಾಗಿರೋದು. ಬೀಟ್ರೋಟಿಂದ ತುಂಬ ಯೂಸಸ್ ಇದೆ. ಅದೇನಪ್ಪ ಅಂದರೆ, ಬೀಟ್ರೋಟಿಂದ ತೂಕ ಕಡಿಮೆ ಮಾಡ್ಕೊಬೋದು. ವೆಯ್ಟ್ ಇರೋರು ವೆಯ್ಟ್ ಲಾಸ್ ಆಗ್ಬೋದು ಇದನ್ನು ತಿನ್ನೋದ್ರಿಂದ. ಮತ್ತು ಡೈಜೆಷನ್ ಚೆನ್ನಾಗಾಗುತ್ತೆ. ಹಾರ್ಟ್ ಪ್ರಾಬ್ಲಮ್ ಇರೋರು ಕೂಡ ಅವ್ರಿಗೆ ತುಂಬ ಯೂಸ್ ಆಗುತ್ತೆ. ಯಾರಿಗಾದರೂ ಹೈ ಬಿ ಪಿ ಇದ್ದರೆ ಇದನ್ನು ತಗೊಳ್ಳಿ, ಬೀಟ್ರೋಟ್ನ. ಹೈ ಬಿ ಪಿ ಕೂಡ ಕಡಿಮೆ ಆಗುತ್ತೆ. ಇದರಲ್ಲಿ ಐರನ್ ತುಂಬ ಇರೋದ್ರಿಂದ ರಕ್ತ ಕಡಿಮೆ ಇದ್ದರೆ ರಕ್ತ ಕೂಡ ಇಂಪ್ರೂವ್ ಆಗುತ್ತೆ. ಇದರಿಂದ ಅಷ್ಟು ಯೂಸ್ ಇದೆ. ಇನ್ನೂ ತುಂಬ ಮೆದುಳು ಕೂಡ ತುಂಬ ಯೂಸ್ ಆಗುತ್ತೆ ಇದನ್ನು ತಿನ್ನೋದ್ರಿಂದ. ಅಷ್ಟು ಇಂಪಾರ್ಟೆಂಟು ಬೀಟ್ರೋಟು. ನೀವು ಕೂಡ ಮನೇಲಿದ್ದರೆ ಬೀಟ್ರೋಟ್ ಪಲ್ಯ ಮಾಡ್ಕೊಂಡು ತಿನ್ನಿ, ಮಕ್ಳಿಗೂ ಕೊಡಿ, ತುಂಬ ಒಳ್ಳೆಯದು. ನೆಕ್ಸ್ಟ್ ಹೇಗೆ ಮಾಡೋದೇನಂತ ನೋಡೋಣ ಬನ್ನಿ. ಒಂದು ಬಾಣಲಿ ತೊಗೊಂಡು ಅದರಲ್ಲಿ ಎಣ್ಣೆ ಸ್ವಲ್ಪ ಹಾಕ್ಕೊಂಡು, ಬೀಟ್ರೂಟು ಎಣ್ಣೆ ಏನು ಇಳಿಯಲ್ಲ, ಎಷ್ಟು ಬೇಕೋ ಅದು ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಆಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಮತ್ತು ಕಡಲೆಬೇಳೆ ಹಾಕ್ಕೊಬೇಕು. ಕಡಲೆಬೇಳೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಗೋಲ್ಡ್ ಕಲರ್ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ನಾನು ಒಣಮೆಣ್ಸಿನ್ಕಾಯಿ ಕೈಯಿಂದೆಲ್ಲ ಕಟ್ ಮಾಡಿಕೊಂಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನೋಡಿ, ತುಂಬ ಈಸಿಯಾಗಿ ಮಾಡ್ಕೊಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡೋಷ್ಟಿಲ್ಲ, ಸಿಂಪಲ್ಲಾಗಿ ಮಾಡ್ಕೊಬೋದು ಬೀಟ್ರೋಟ್ ಪಲ್ಯ. ಮತ್ತು ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಎಣ್ಣೆಯಲ್ಲಿ. ಬೀಟ್ರೋಟಿಂದ ಎಷ್ಟು ಯೂಸಸ್ ಐತೆ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಯ್ತಲ್ಲ. ಸೊ ಇವಾಗಲಾದರೂ ಬೀಟ್ರೋಟ್ ತೊಗೊಂಡ್ಬಂದು ತಿನ್ನಿ. ಸ್ವಲ್ಪ ಜನ ಬೀಟ್ರೋಟೇ ತೊಗೊಂಬಂದು ತಿನ್ನಲ್ಲ ಮನೆಯಲ್ಲಿ. ಏನು ಮಕ್ಕಳು ಕೂಡ ಏನು ಇಷ್ಟನೇ ಪಡಲ್ಲ ತಿನ್ನೋಕ್ಕೆ. ಅವ್ರಿಗೆ ಇಷ್ಟ ಆಗೋ ಥರ ಮಾಡಿಕೊಡಿ ಮನೆಯಲ್ಲಿ, ಅವಾಗ ಮಕ್ಕಳು ತಿಂತಾರೆ. ನಮ್ಮ ಮನೆಯಲ್ಲಂತೂ ಬೀಟ್ರೋಟ್ ಪಲ್ಯ ಮಾಡಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ, ನೆಕ್ಸ್ಟ್ ಅದು ಫ್ರೈ ಆದಮೇಲೆ ಬೀಟ್ರೋಟ್ ನಾವು ತುರಿದಿಟ್ಕೊಂಡಿದ್ರಲ್ಲ, ಬೀಟ್ರೋಟ್ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು, ಸಾಲ್ಟ್ ಫಸ್ಟಲ್ಲಿ ಸ್ವಲ್ಪ ಹಾಕ್ಕೊಳ್ಳಿ, ಆಮೇಲೆ ನೋಡ್ಕೊಂಡು ಮತ್ತೆ ಹಾಕ್ಕೊಬೇಕು. ಫಸ್ಟೇ ಹಾಕ್ಕೊಬೇಡ, ಯಾಕಂದರೆ ಅದು ಸಾಲ್ಟ್ ಎಲ್ಲ ಇಟ್ಕೊಳುತ್ತೆ. ಫಸ್ಟೇ ನೀವು ಹಾಕ್ಕೊಂಬಿಟ್ರೆ ಸಾಲ್ಟ್ ಸ್ವಲ್ಪ ಜಾಸ್ತಿ ಆದ್ರೂ ಟೇಸ್ಟ್ ಚೆನ್ನಾಗಿರಲ್ಲ. ಕಡಿಮೆ ಇದ್ದರೆ ಪರವಾಗಿಲ್ಲ, ಆದರೆ ಜಾಸ್ತಿ ಮಾತ್ರ ಆಗಬಾರ್ದು ಸಾಲ್ಟು. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇವಾಗ ಐ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಬೀಟ್ರೂಟಲ್ಲಿ ಚಕ್ಲಿ ಅವೆಲ್ಲ ಮಾಡ್ತಾರೆ. ನಾವು ಇಲ್ಲಿ ನಿಮಗೆ ಏನಾದ್ರು ರೆಡ್ ಕಲರ್ ಏನಾರು ಬೇಕು ಅಂದರೆ ಬೀಟ್ರೂಟ್ ರಸನೇ ಹಾಕ್ಬಿಟ್ಟು ಕಲರ್ ಯೂಸ್ ಮಾಡಿದರೆ ಕಲರ್ನ ಅದನ್ನೇ ಯೂಸ್ ಮಾಡ್ಕೊಬೋದು. ಅಷ್ಟು ಕಲರ್ ಇರುತ್ತೆ ಬೀಟ್ರೂಟು. ಮತ್ತು ಬೀಟ್ರೂಟ್ ಜ್ಯೂಸ್ ಕೂಡ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಆ ಬೇಯಲ್ಲೇ ಬೇಯಿಸ್ತಾ ಇದ್ದೀನಿ, ಸಿಮ್ಮಲ್ಲಿ ಇಟ್ಬಿಟ್ಟು. ಯಾಕಂದರೆ ಬೀಟ್ರೋಟ್ ಎಲ್ಲ ಬೇಯಬೇಕಲ್ಲ, ಸೊ ಅದಕ್ಕೆ. ನೋಡಿ, ನಾವು ತುರಿದು ಹಾಕ್ಕೊಂಡಿರೋದನ್ನ ಬೇಗನೂ ಬೇಯುತ್ತೆ. ಅದೇ ಕಟ್ ಮಾಡಿ ಪೀಸ್ ಹಾಕ್ಕೊಂಡ್ರೆ ಬೇಯಲ್ಲ. ಅವನ್ನ ಸ್ವಲ್ಪ ಬೇಯಿಸ್ಕೊಂಡು ನೀರಲ್ಲಿ ಬೇಯಿಸ್ಕೊಂಡು ಹಾಕಬೇಕಾಗುತ್ತೆ, ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಬೇಕಾಗುತ್ತೆ. ಅದೇ ಈ ಥರ ರುಬ್ಕೊಂಡು ಮಾಡೋದ್ರಿಂದ ಬೇಗನೂ ಬೇಯುತ್ತೆ, ಬೇಗ ಬೇಯಿಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ಕರಿಬೇವು ಸೊಪ್ಪನ್ನು ಈ ಥರ ಹಸಿದು ಹಾಕ್ಕೊತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಎಣ್ಣೆಯಲ್ಲಿ ಹಾಕಿಲ್ಲ, ಹಸಿದು ಹಾಕ್ತಾಯಿದ್ದೀನಿ. ನೀವು ಈ ಥರ ಟ್ರೈ ಮಾಡಿ ಒಂದು ಸಲ, ಎಣ್ಣೆಯಲ್ಲಿ ಹಾಕ್ದಿರ ಹಸಿದು ಹಂಗೆ ಹಾಕ್ಕೊಳ್ಳಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು ಸ್ವಲ್ಪ ಹಾಕ್ತಾಯಿದ್ದೀನಿ ಇಲ್ಲಿ ಟೇಸ್ಟಿಗೆ. ಹಾಕ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಕೊತ್ತಂಬರಿ ಸೊಪ್ಪು ಟೇಸ್ಟಿಗೆ ಹಾಕ್ತಾಯಿದ್ದೀನಿ. ಮತ್ತು ಧನಿಯಾ ಪೌಡರು 2 ಸ್ಪೂನು. ಧನಿಯಾ ಪೌಡರ್ 2 ಸ್ಪೂನ್ ಹಾಕೋದಲ್ಲ, ಜಾಸ್ತಿ ಹಾಕಬೇಡಿ, ಸುಮ್ಮನೆ ಟೇಸ್ಟಿಗೆ ಅಷ್ಟೇ. ಅದು ಚೆನ್ನಾಗಿರುತ್ತೆ ಟೇಸ್ಟ್ ಹಾಕಿದ್ರೆ. ಹಾಕಿಲ್ಲ ಅಂದ್ರೂ ಟೇಸ್ಟು ಕಡಿಮೆ ಇರುತ್ತೆ ಅಷ್ಟೇ. ಇವು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಚಪಾತಿಗೆ ಮತ್ತು ನಾವು ರೈಸ್ಗೆಲ್ಲ ತಿಂತೀರಲ್ಲ ಅದಕ್ಕೆ. ಧನಿಯಾ ಪೌಡ್ರು 2 ಸ್ಪೂನು ಮತ್ತು ಗರಂ ಮಸಾಲ 2 ಸ್ಪೂನು ಇಲ್ಲಿ ಹಾಕಿದ್ದು ನಾನು. ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಇವು ಹಾಕ್ಕೊಂಡ್ರೆ ಟೇಸ್ಟ್ ಇರುತ್ತೆ ಮತ್ತು ಸ್ವಲ್ಪ ಗ್ರೇವಿ ಇರುತ್ತೆ. ನಾವು ರೈಸ್ಗೆ, ಚಪಾತಿ, ರೋಟಿಗೆ ಎಲ್ಲನೂ ಹಾಕ್ಕೊಂಡು ತಿನ್ಬೋದು.
ಸೊ ಅದಕ್ಕೆ ನಾನು ಅದೆಲ್ಲ ಹಾಕಿ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲಿ ಯಾರಾದರೂ ಬಂದರೂ ಕೂಡ ಮನೆಗೆ ನೆಂಟರು ತಟ್ಟಂತ ನೀವು ಮಾಡ್ಕೊಬೋದು ಈ ಬೀಟ್ರೋಟ್ ಪಲ್ಯನ. ಇದೇ ಥರ ಮಾಡಿ ನೋಡಿ ನೀವು. ನೆಕ್ಸ್ಟು ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಪ್ಲೇಟ್ ಮುಚ್ಚಿ ಆ ಬೇಯಲ್ಲಿ ಪೌಡ್ರ್ಗಳೆಲ್ಲ ಹಾಕಿದ್ರಲ್ಲ ಅದೆಲ್ಲ ಮತ್ತೆ ಬೀಟ್ರೋಟ್ಗೆಲ್ಲ ಇಟ್ಕೊಬೇಕಲ್ಲ. ಸೊ ಅದಕ್ಕೆ ಚೆನ್ನಾಗಿ ಬೇಯ್ದಮೇಲೆ ಮತ್ತೆ ಮಿಕ್ಸ್ ಮಾಡ್ಕೊಬೇಕು. ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ, ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಟು ಮಾಡೋಕ್ಕೆ ಹೋಗಬೇಡ್ರಿ, ಸೀದೋಗುತ್ತೆ ಕೆಳಗಡೆ. ಅಷ್ಟೇ ಸಿಂಪಲ್ಲಾಗಿ ನೋಡಿದ್ರಾ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಇಷ್ಟೇ ರೆಡಿ ಆಗೋಯ್ತು ಇಲ್ಲಿ ಬೀಟ್ರೋಟ್ ಪಲ್ಯ. ನಿಮಗೂ ಈ ವಿಡಿಯೋ ಎಲ್ಲ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನಮ್ಮ ವೀಡಿಯೋಸು. ನಾನು ಲೈವ್ ಮಾಡ್ತಾಯಿದ್ದೀನಿ ದಿನ 6 o'clock ಮೇಲೆ ಲೈವ್ ಮಾಡ್ತಾಯಿದ್ದೀನಿ ನೈಟ್ ಟೈಮು. ಯಾರಾದರೂ ಲೈವ್ ನೋಡಿಲ್ಲ ಅಂದರೆ ನಾನು ಲೈವ್ ಬಂದು ಜಾಯ್ನ್ ಆಗಿ ಒಂದು ದಿನ ಬಿಟ್ಟು ಒಂದು ದಿನ ಮಾಡ್ತೀನಿ, ಒಂದೊಂದು ಸಲ ಒಂದು ದಿನ ಮಾಡ್ತೀನಿ. ನೋಡಿಲ್ಲ ಅಂದರೆ ಲೈವ್ದು ವೀಡಿಯೋ ಇರುತ್ತೆ, ಅದನ್ನು ಹೋಗಿ ವಿಸಿಟ್ ಮಾಡಿ ಲೈವ್ದು ನೋಡಿ, ವೀಡಿಯೋಸ್ ಎಲ್ಲ ನೋಡಿ ನಮ್ಮ ಸಪೋರ್ಟ್ ಮಾಡಿ. ಎಲ್ಲ ವೀಡಿಯೋ ಸ್ಕಿಪ್ ಮಾಡ್ದಿರಾ ಎಲ್ಲ ವೀಡಿಯೋಸು ನೋಡಿ. ನಿಮ್ಮ ಸಪೋರ್ಟ್ ನಮಗೆ ಯಾವಾಗೂ ಇರಬೇಕು. ಲೈವ್ಗೆ ಬಂದು ಜಾಯ್ನ್ ಆಗಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಥ್ಯಾಂಕ್ ಯು.